ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಜಮೆ ಆಗಿದೆ. ಹೌದು ವೀಕ್ಷಕರೇ, ಎಲ್ಲರೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಮನೆ ಮನೆಗೆ ಸಮೀಕ್ಷೆ ಕೂಡ ಗೃಹಲಕ್ಷ್ಮಿಯರ ಮನೆ ಬಾಗಿಲಿಗೆ ಅಧಿಕಾರಿಗಳು ಕೂಡ ಬರ್ತಾರೆ, ನಿಮ್ಮ ಒಂದು ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಅದು ಕೂಡ ಏನಂತ ನೋಡೋಣ. ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಹಣ ಸಿಗುತ್ತಾ? ಹೌದು ವೀಕ್ಷಕರೇ, ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ ಸಾಕು, ನೀವು ಕೂಡ 1,000 ರೂಪಾಯಿ 1,200 ರೂಪಾಯಿ ಪಡ್ಕೋಬಹುದಂತೆ. ಅದು ಯಾವ ತರ ಅಂತಾನು ಕೂಡ ನಾವು ನಿಮಗೆ ಹೇಳ್ತೇವೆ. ಕೇವಲ ಅನ್ನಭಾಗ್ಯ ಅಕ್ಕಿ ಮಾತ್ರ ಸಿಗಲ್ಲ, ಇನ್ ಮುಂದೆ BPL ಕಾರ್ಡ್ ಇದ್ದವರಿಗೆ ಈ ಒಂದು ಯೋಜನೆ ಲಾಭನೂ ಕೂಡ ಸಿಗಲಿದೆ. ಹಾಗಾದ್ರೆ ಈ ಒಂದು ಯೋಜನೆಗಳಾದ್ರೂ ಯಾವುದು, ಮತ್ತೆ ನೀವು ಕೂಡ ಹಣ ಯಾವ ತರ ಪಡ್ಕೋಬಹುದು, ಇದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ, ಈ ಎಲ್ಲಾ ಮಾಹಿತಿ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಸೊ ವಿಡಿಯೋನ ದಯಮಾಡಿ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಒಂದು ನಾಗಾಲೋಟ ಅಂತಾನೆ ಹೇಳ್ಬಹುದು. ಮತ್ತೆ ಮನೆಯಲ್ಲಿ ಬಂಗಾರ ಬೆಳ್ಳಿ ಇಟ್ಟವ್ರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ಹೊಸದಾಗಿ ಬಂಗಾರ ಖರೀದಿ ಮಾಡೋರು ಈಗ ಖರೀದಿ ಮಾಡಬೇಕಾ ಬೇಡವಾ, ಎಲ್ಲಾ ರೆಕಾರ್ಡ್ ಉಡಿಸ್ ಅಂತಾನೂ ಕೂಡ ಹೇಳ್ಬಹುದು. ಇನ್ನೊಂದು ಕಡೆಗೆ ಬಸ್ ನಲ್ಲಿ ಪ್ರಯಾಣಿಸೋರ್ಗೂ ಕೂಡ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು, ದೊಡ್ಡ ಶಾಕಿಂಗ್ ಸುದ್ದಿ ಕೂಡ ಬಂದಿದೆ. ಇನ್ನೊಂದು ಕಡೆಗೆ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗ ಪ್ರಾರಂಭವಾಗುತ್ತೆ, ಅರ್ಜಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ, ಇದ್ರ ಬಗ್ಗೆನೂ ಕೂಡ ಒಂದು ಚಿಕ್ಕ ಅಪ್ಡೇಟ್ ಬಂದಿದೆ, ನೋಡೋಣ ಬನ್ನಿ. ಮತ್ತೆ ಎಲ್ಲಾ ಮಾಹಿತಿ ನೋಡೋಕ್ಕಿಂತ ಮುಂಚೆ ವೀಕ್ಷಕರೇ, ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ದಯಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. ಹಾಗೆ ವಿಡಿಯೋಗೆ ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 32ನೇ ಕಂತಿನ ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ನಮಗೆ ದಯಮಾಡಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಹಾಗೂ ನಮ್ಮ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ಮೊದಲಿಗೆ ಹೇಳಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 32ನೇ ಕಂತು ಹಣ ಜಮೆ ಆಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಜಮೆ ಆಗಿದ್ದು, ಈಗ 33ನೇ ಕಂತು ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾ ಇರುವಂತದ್ದು. ಸೊ ಮೊನ್ನೆ ತಾನೇ 2,443 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಕಡೆಗೆ ಜುಲೈ ತಿಂಗಳ ಕೊನೆ ಹಂತದಲ್ಲೂ ಕೂಡ 2,400 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಸೊ ಆ ಪ್ರಕಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗೊಟ್ಟು 2 ಬಾರಿ ಹಣವನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ಸೊ ಜುಲೈ ತಿಂಗಳ ಕೊನೆ ಕ್ಷಣದಲ್ಲಿ ಒಂದು ಬಾರಿ ಹಣ ನಿಮಗೆ ಜಮೆ ಆಗಿರಬಹುದು, ಮತ್ತೆ ಆಗಸ್ಟ್ ತಿಂಗಳಲ್ಲೂ ಕೂಡ ಒಂದು ಕಂತು ನಿಮಗೆ ಜಮೆ ಆಗಿರಬಹುದು. ಇನ್ನು ಮತ್ತೊಂದು ಕಂತು ಹಣ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಈಗ ಸಾಲು ಸಾಲು ಹಬ್ಬಗಳು ಸೀಸನ್ ಅಂತಾನೆ ಹೇಳ್ಬಹುದು. ರಕ್ಷಾಬಂಧನ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು, ಇನ್ನು ಗಣೇಶ ಚತುರ್ಥಿ ಅಂತ ಬರುತ್ತೆ, ದಸರಾ, ದೀಪಾವಳಿ, ಈಗ ಹಬ್ಬಗಳ ಸೀಸನ್ ಶುರು ಆಗ್ತಿದೆ. ಸೊ ಹಬ್ಬಗಳ ಸೀಸನ್ ಬಂದಾಗ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೂಡ ಬಂದೇ ಬರುತ್ತೆ ಅಂತ ಪ್ರತಿ ಬಾರಿ ಕೂಡ ಗುಡ್ ನ್ಯೂಸ್ ಬಂದಿದೆ. ಪ್ರತಿ ಬಾರಿ ಕೂಡ ಹಣ ಜಮೆ ಆಗಿದೆ. ಈ ಬಾರಿನೂ ಕೂಡ ಆ ಪ್ರಕಾರ ಹಣ ಜಮೆ ಆಗ್ಬೋದು. ಒಟ್ಟು 3 ವರ್ಷ ಕಂಪ್ಲೀಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆಗೆ, 36 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿವರೆಗೂ ಸರ್ಕಾರ 32 ಕಂತು ಹಣ ಜಮೆ ಮಾಡಲಾಗಿದೆ ಅಂತ ಅಧಿಕೃತವಾಗಿ ಒಂದು ಅಪ್ಡೇಟ್ ದಿನೇಶ್ ಗೂಳಿಗೌಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಶೀಘ್ರದಲ್ಲೇ ಗೃಹಲಕ್ಷ್ಮಿಯರ ಮನೆ ಮನೆ ಸಮೀಕ್ಷೆ ಕೂಡ ನಡೆಯಲಿದೆ. ಹೌದು, ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಕೂಡ ರೆಡಿಯಾಗಿ, ಎದಕ್ಕಂದ್ರೆ ಮರು ಅರ್ಜಿ ಪ್ರಕ್ರಿಯೆ ಈಗ ಪ್ರಾರಂಭವಾಗಲಿದೆ. ಸೇವಾ ಸಿಂಧು ಕೇಂದ್ರದಲ್ಲಿ ಅಥವಾ ಮನೆಗೆ ತೆರಳಿ ಫಲಾನುಭವಿಗಳ ಸರ್ವೆ ಮಾಡಲಿದ್ದೇವೆ ಅಂತ ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಹೆಬ್ಬಟ್ಟು ಗುರುತು ಅಥವಾ ಫೇಸ್ ಅಥೆಂಟಿಕೇಶನ್ ಕೂಡ ಸಂಗ್ರಹ ಮಾಡಲಾಗುತ್ತೆ. ಇದಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಮತ್ತು ಒಂದು ವೆಬ್ ಅಪ್ಲಿಕೇಶನ್ ಕೂಡ ಬಳಕೆ ಮಾಡಲಿದ್ದಾರೆ, ಮತ್ತೆ ರೆಡಿ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ವೀಕ್ಷಕರು, ಈಗಾಗಲೇ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಸಮೀಕ್ಷೆ ಕಂಪ್ಲೀಟ್ ಆಗ್ತಾ ಇದೆ. ಈ ಕಂಪ್ಲೀಟ್ ಆದ ತಕ್ಷಣ ಗೃಹಲಕ್ಷ್ಮಿ ಯೋಜನೆಯ ಮರು ಅರ್ಜಿ ಮರುಪರಿಶೀಲನೆ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ. ಇದಕ್ಕೋಸ್ಕರ ಅಂತಾನೆ ಒಂದು ಆಪ್ ಕೂಡ ಅಭಿವೃದ್ಧಿ ಮಾಡಲಾಗ್ತಾ ಇದ್ದು, ಅದು ಕೂಡ ಪರಿಶೀಲನೆ ಪ್ರಕ್ರಿಯೆಯಲ್ಲಿ ಅಂತಿಮ ಹಂತಕ್ಕೆ ಬಂದಿದೆ ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಇನ್ನೊಂದು ಕಡೆಗೆ ಹೇಳಬೇಕಂದ್ರೆ ಮನೆ ಮನೆ ಸಮೀಕ್ಷೆ ಮೂಲಕ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಎಲ್ಲ ಗೃಹಲಕ್ಷ್ಮಿಯವರು ನಿಮ್ಮ ಆಧಾರ್ ಕಾರ್ಡ್, ಮತ್ತೆ ಮನೆ ಯಜಮಾನಿ ಹೆಸರು ಏನು ಮತ್ತು ಅವರ ಆಧಾರ್ ಕಾರ್ಡ್ ನಂಬರು, ಯಜಮಾನಿಯ ಪತಿ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ನಂಬರು, ಮತ್ತೆ ನಿಮ್ಮ ವೋಟರ್ ಕಾರ್ಡ್ ನಂಬರು, ಮತ್ತೆ ನಿಮ್ಮ ರೇಷನ್ ಕಾರ್ಡ್, ನಿಮ್ಮ ಭಾವಚಿತ್ರದ ಫೋಟೋ, ಹಾಗೂ ನಿಮ್ಮ ಒಂದು ಏನು ಮೊಬೈಲ್ ಸಂಖ್ಯೆ ಇರುತ್ತೆ, ಆ ಮೊಬೈಲ್ ಸಂಖ್ಯೆಗೆ OTP ಕೂಡ ಬರುವ ಸಾಧ್ಯತೆ ಕೂಡ ಇರಲಿದೆ. ವೀಕ್ಷಕರೇ, ಇನ್ನು ರೇಷನ್ ಕಾರ್ಡ್ ಕೂಡ ಇದ್ರೆ BPL ಆರ್ APL ಅಂತ ಅದನ್ನು ಕೂಡ ಕೇಳಿದ್ದಾರೆ. ಇನ್ನು BPL ಕಾರ್ಡ್ ಇದ್ರೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ನೀವು ಕೂಡ 1,20,000 ರೂಪಾಯಿ ಒಳಗೆ ಆದಾಯ ಹೊಂದಿದ್ರೆ ನೋಡಿ, BPL ಕಾರ್ಡ್ಗೆ ಇದ್ದ ನಿಯಮ ಇದಕ್ಕೂ ಕೂಡ ಅಪ್ಲೈ ಆಗೋ ಸಾಧ್ಯತೆ ಇದೆ. 1,20,000 ರೂಪಾಯಿವರೆಗೂ ಆದಾಯ ಮಿತಿಯನ್ನ ಏರಿಕೆ ಮಾಡಲಾಗಿದೆ ಪಿಂಚಣಿ ಹಣಕ್ಕೆ. ಸೊ ವೀಕ್ಷಕರೇ, ಎಲ್ಲಾ BPL ಕಾರ್ಡ್ ಅಲ್ಲಿ ಬಂದವರು ಕೂಡ 1,20,000 ರೂಪಾಯಿ ಒಳಗೆ ಆದಾಯ ಇದ್ರೂ ಕೂಡ ನಿಮಗೆ ಪಿಂಚಣಿ ಹಣ ನೀವು ಪಡ್ಕೋಬಹುದು. ಹೇಗಪ್ಪ ಅಂದ್ರೆ
ನೀವು 60-65 ವರ್ಷ ಮೇಲ್ಪಟ್ಟವರಾಗಿದ್ರೆ ನೀವು ಕೂಡ ಸರ್ಕಾರದಿಂದ 1,000 ರೂಪಾಯಿ ಅಥವಾ 1,200 ರೂಪಾಯಿ ಪ್ರತಿ ತಿಂಗಳು ಹಣ ಪಡ್ಕೋಬಹುದು. ಮೊದಲು ಇದು 32,000 ರೂಪಾಯಿ ಇತ್ತು. ಸೊ BPL ಕಾರ್ಡ್ ಇದ್ರೂ ಕೂಡ ಅವರಿಗೆ ಈ ಒಂದು ಯೋಜನೆ ಲಾಭ ಸಿಗ್ತಾ ಇರಲಿಲ್ಲ. ಆದ್ರೆ ಈಗ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಅಥವಾ ವೃದ್ಧಾಪ್ಯ ವೇತನ ಆಗಿರ್ಬೋದು, ಈ ಎಲ್ಲ ಒಂದು ಮತ್ತೆ ವಿಧವಾ ವೇತನ ಅಂತ ಕರಿತೀವಿ, ವಿಧವಾ ವೇತನ ಫಲಾನುಭವಿಗಳಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಪಿಂಚಣಿ ಹಣ ಬರ್ಬೇಕಂದ್ರೆ ವಾರ್ಷಿಕ ಮಿತಿ 32,000 ರೂಪಾಯಿದನ್ನ 1,20,000 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಸೇರಿದಂತೆ ಎಲ್ಲಾ ಪಿಂಚಣಿದಾರರ ವಾರ್ಷಿಕ ಆದಾಯದ ಮಿತಿಯನ್ನ 32,000 ರೂಪಾಯಿಂದ 1,20,000 ರೂಪಾಯಿಗೆ ಏರಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವಂತದ್ದು. ಸೊ ಎಲ್ಲರೂ ಕೂಡ ಈಗ BPL ಕಾರ್ಡ್ ಅಡಿಯಲ್ಲಿ ಬರೋರು ಕೂಡ ಪಿಂಚಣಿ ಸೌಲಭ್ಯ ಆರಾಮವಾಗಿ ಪಡ್ಕೋಬಹುದು ಅಂತ ಹೇಳಲಾಗ್ತಾ ಇದೆ. 32,000 ರೂಪಾಯಿ ಮೀರಿರಬಾರದು ಅಂತ ನಿಯಮ ಇತ್ತು, ಅದನ್ನ ತೆಗೆದು ಹಾಕಿದ್ದಾರೆ. ಸೊ ಸರ್ಕಾರದ ಮಾನದಂಡ ಕೂಡ ಚೇಂಜ್ ಆಗಿದೆ. ಈ ಮಾನದಂಡಂತೆ ಆದಾಯ ಪ್ರಮಾಣ ಪತ್ರ ಪಡೆದು ಲಕ್ಷಾಂತರ ಮಂದಿ ಪಿಂಚಣಿ ಕೂಡ ಈಗ ಪಡ್ಕೋಬಹುದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಾಮಾಜಿಕ ಭದ್ರತಾ ಯೋಜನೆಗಳು ಏನಿದ್ದಾವೆ ಅಂದ್ರೆ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನಾ ಮತ್ತೆ ವಿಧವಾ ವೇತನ ಏನಿದೆ, ಮತ್ತೆ ಪಿಂಚಣಿ ಹಣ ನೀವೇನಾದ್ರೂ ಪಡ್ಕೋತಾ ಇದ್ರೆ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ 32,000 ರೂಪಾಯಿ ಮೇಲೆ ನಿಮ್ದು ವರ್ಷಕ್ಕೆ ಆದಾಯ ಇತ್ತು ಅಂದ್ರೆ ನಿಮಗೆ ಹಣ ಬರ್ತಿದ್ದಿಲ್ಲ, ಮತ್ತೆ ಅರ್ಜಿ ಕೂಡ ಸ್ವೀಕಾರ ಆಗ್ತಿರಲಿಲ್ಲ. ಆದ್ರೆ ಅದನ್ನ ಈಗ 1,20,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. BPL ಕಾರ್ಡ್ಗೆ ಏನು ನಿಯಮ ಇದೆ, 1,20,000 ರೂಪಾಯಿ ಒಳಗೆ ಆದಾಯ ಇದ್ರೆ ಮಾತ್ರ ಅವರಿಗೆ BPL ಕಾರ್ಡು, 1,20,000 ರೂಪಾಯಿ ಮೇಲಿದ್ರೆ ಅವರಿಗೆ APL ಕಾರ್ಡ್ ಅಂತ ಹೇಳಿದ್ದಾರೆ. ಸೊ BPL ಕಾರ್ಡ್ಗೆ ಇದ್ದ ನಿಯಮವನ್ನೇ ಇದಕ್ಕೂ ಕೂಡ ಇಲ್ಲಿ ಅಪ್ಲೈ ಮಾಡಿರುವಂತದ್ದು. 1,20,000 ರೂಪಾಯಿಗೆ ಏರಿಕೆ ಮಾಡಿದ್ದು ದೊಡ್ಡ ಒಂದು ಗುಡ್ ನ್ಯೂಸ್ ಕೂಡ ಹೌದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. 23 ಲಕ್ಷ ಮಂದಿ ಈಗಾಗಲೇ ಮಾನದಂಡಗಳಿಗೆ ಒಳಪಟ್ಟಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು. ಸುಮಾರು 17 ಲಕ್ಷ ಮಂದಿಯ ಪಿಂಚಣಿ ಹಣ ತಾತ್ಕಾಲಿಕವಾಗಿ ಸ್ಥಗಿತ ಕೂಡ ಮಾಡಲಾಗಿತ್ತು ವೀಕ್ಷಕರೇ. ಇದನ್ನ 1,20,000 ರೂಪಾಯಿಗೆ ಏರಿಕೆ ಮಾಡೋದ್ರ ಮೂಲಕ ಎಲ್ಲಾ ಪಿಂಚಣಿದಾರರಿಗೂ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ, ಮತ್ತೆ ಅವರಿಗೀಗ ಹಣ ಬರೋದಕ್ಕೂ ಕೂಡ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು BPL ಮತ್ತು ಅಂತ್ಯೋದಯ ಕಾರ್ಡ್ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಕೂಡ ಇದೆ. ನೀವು ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ಅಥವಾ ರೇಷನ್ ಕಾರ್ಡ್ ಗ್ರಾಹಕರಾಗಿದ್ರೆ ನಿಮಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಮೊದಲನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಯಾವುದೇ BPL ಕಾರ್ಡ್ಗಳು APL ಕಾರ್ಡ್ಗೆ ವರ್ಗಾವಣೆ ಆಗ್ತಿಲ್ಲ. ಸೊ BPL ಕಾರ್ಡು 3 ಲಕ್ಷ ಜನರ BPL ಕಾರ್ಡು ರದ್ದಾಗಬೇಕಾಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಮೊದಲು ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಂತರ ರದ್ದು ಮಾಡಿ, ಅಂದ್ರೆ ಕೆಲವೊಮ್ಮೆ ನೈಜ ಫಲಾನುಭವಿಗಳ ಬಡವರ BPL ಕಾರ್ಡು ಕೂಡ ಬೈ ಮಿಸ್ಟೇಕ್ ಆಗಿ APL ಕಾರ್ಡ್ಗೆ ವರ್ಗಾವಣೆ ಆಗಬಾರದು ಅಂತ ಸೊ ಈ ಒಂದು ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಇನ್ನು ಎರಡನೇದಾಗಿ ಈ KYC ಮಾಡಬೇಕು, ಸೆಪ್ಟೆಂಬರ್ 30ನೇ ತಾರೀಕು ಕೊನೆಯ ಅವಕಾಶ ಅಂತ ಹೇಳಲಾಗ್ತಾ ಇತ್ತು. ಸೊ ಈಗ ಈ KYC ಪ್ರಕ್ರಿಯೆ ಮಾಡಬೇಕಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ವರ್ ಸಮಸ್ಯೆ ಕೂಡ ಪ್ರಾರಂಭವಾಗ್ತಾ ಇದೆ. ಸೊ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ಮತ್ತೊಮ್ಮೆ ಇಲ್ಲಿ ಅವಕಾಶ ಬರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ತುಂಬಾ ಜನ ಈಗ ಹೋಗಿ ವಾಪಸ್ ಕೂಡ ಬರ್ತಿರಬಹುದು, ಸರ್ವರ್ ಸಮಸ್ಯೆ ತುಂಬಾ ಬರ್ತಾ ಇದೆ ಅಂತೆ. ಸೊ ಈ KYC ಪ್ರಕ್ರಿಯೆ ಸೆಪ್ಟೆಂಬರ್ 1ರಿಂದ ಪ್ರಾರಂಭ ಮಾಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಮತ್ತೆ 2 ತಿಂಗಳ ಪಡಿತರ ವಿತರಣೆ ಕೂಡ ಕೆಲವು ಕಡೆಗೆ ಮಾಡ್ತಿದ್ದಾರೆ. 2 ಬಾರಿ ಬೆರಳಚ್ಚು, 2 ಬಾರಿ ಬಯೋಮೆಟ್ರಿಕ್ ತಗೊಂಡು 2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡೋ ಕಾರ್ಯ ಕೂಡ ಕೆಲವೊಂದು ಕಡೆಗೆ ನಡೀತಾ ಇದೆ. ಸೊ ಈ ಬಾರಿ ಮತ್ತೆ ಈ KYC ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿರೋದ್ರಿಂದ ಸರ್ವರ್ ಸಮಸ್ಯೆ ಮತ್ತು ಪಡಿತರ ವಿತರಣೆ ಕೂಡ ವಿಳಂಬವಾಗ್ತಿದೆ ಅಂತ ಆರೋಪಗಳು ಕೇಳಿ ಬಂದಿರುವಂತದ್ದು ವೀಕ್ಷಕರೇ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಈ KYC ಕೂಡ ನೀವು ಮಾಡಿಸಬೇಕು ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗೆ. ಸೊ ಸರ್ವರ್ ಮತ್ತೆ ಬಂದಾಗ ನೀವು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ನಿಮಗೆ ಅವಕಾಶ ಮತ್ತೊಮ್ಮೆ ಸಿಗಲಿದೆ. ಸೊ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ಕೂಡ ಈ KYC ರೇಷನ್ ಕಾರ್ಡ್ಗೆ ಮಾಡಿಸಬೇಕಾಗುತ್ತೆ ವೀಕ್ಷಕರೇ. ಇನ್ನು ಬಸ್ ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಕೂಡ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮೊದಲಿಗೆ ಬಂದು ಈ ಒಂದು KSRTC, BMTC ಸೇರಿದಂತೆ 4 ಸಾರಿಗೆ ನಿಗಮಗಳ ಪ್ರಯಾಣ ದರ ಏರಿಕೆ ಮಾಡುವಂತೆ ಕುರಿತಂತೆ ಶೀಘ್ರವೇ ನಿರ್ಧಾರ ತೆಗೆದುಕೊಳ್ಳುತ್ತೀವಿ ಅಂತ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ತಿಳಿಸಿದ್ದಾರೆ. ಹೌದು, ಪ್ರಯಾಣ ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅಧ್ಯಯನ ಕೂಡ ನಡೆಸಲಾಗ್ತಾ ಇದ್ದು ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಈ ಒಂದು ಸಮಿತಿ ರಚನೆ ಮಾಡಲಾಗಿದ್ದು ಸಮಿತಿ ವರದಿ ಬಂದ ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ನಿರ್ಧಾರ ಮಾಡಲಾಗುತ್ತೆ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಬಸ್ ಟಿಕೆಟ್ ದರ ಏರಿಕೆ ಆಗಲಿದೆ. ಆದ್ರೆ ಎಷ್ಟು ಪರ್ಸೆಂಟ್ ಏರಿಕೆ ಆಗುತ್ತೆ, 10% ಏರಿಕೆ ಆಗುತ್ತಾ, 15% ಏರಿಕೆ ಆಗುತ್ತಾ ಅಥವಾ 5% ಏರಿಕೆ ಆಗುತ್ತಾ, ಇದನ್ನು ಕೂಡ ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರ ಮಾಡಲಿದ್ದಾರಂತೆ. ಸೊ ಪ್ರಯಾಣಿಕರಿಗೂ ಹೊರೆ ಆಗಬಾರ್ದು ಮತ್ತೆ ನಿಗಮಗಳಿಗೂ ಕೂಡ ಹೊರೆ ಆಗಬಾರ್ದು, ಆ ತರ ಒಂದು ಬೆಲೆ ನಿಗದಿ ಮಾಡಲಾಗುತ್ತೆ. ಆದ್ರೆ ಇನ್ನು 15 ದಿನದ ಒಳಗೆ ಬಸ್ ಸಂಚಾರ ದರ ಏರಿಕೆ ಆಗೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಪ್ರಮುಖ ಕಾರಣ ಕಚ್ಚಾ ತೈಲ ಬೆಲೆ ಏರಿಕೆ ಮತ್ತು ಡೀಸೆಲ್ ಬೆಲೆ ಏರಿಕೆ ಕಾರಣ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ನೋಡಿ, ಸಾರಿಗೆ ನಿಗಮಗಳ ತುಂಬಾ ಬೇಡಿಕೆ ಇದೆ, ಆ ಬೇಡಿಕೆಗಳನ್ನು ಕೂಡ ಸರ್ಕಾರ ಈಡೇರಿಸ್ತಾ ಇದೆ. ಸೊ ಅಲ್ಲೂ ಕೂಡ ಆರ್ಥಿಕ ಹೊರೆಯಿಂದ ನಿಗಮಗಳಿಗೆ ತುಂಬಾ ನಷ್ಟವಾಗಿದೆ. ಸೊ ಅದನ್ನು ಕೂಡ ಇಲ್ಲಿ ಸರಿದೂಗಿಸಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ಇದಕ್ಕೂ ಕೂಡ ಸರ್ಕಾರ ಈ ಒಂದು ಬೆಲೆ ಏರಿಕೆಗೆ ಒಂದು ನಿರ್ಧಾರ ಮಾಡಲಿದೆ ಅಂತಾನೂ ಕೂಡ ಹೇಳ್ಬಹುದು. ಡೀಸೆಲ್ ಬೆಲೆ ಏರಿಕೆ ಪ್ರಮುಖ ಕಾರಣ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗ ನೋಡಿ, ಅರ್ಜಿ
ಪ್ರಕ್ರಿಯೆ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ. ಸೊ ಅಲ್ಲಿವರೆಗೂ ನೀವು ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡಬಹುದು. ಸದ್ಯಕ್ಕೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಇನ್ನೂ ಕೂಡ ಸ್ವಲ್ಪ ವಿಳಂಬ ಆಗಬಹುದು. ನೋಡಿ, ಗೃಹ ಜ್ಯೋತಿ ಯೋಜನೆ ನಂತರ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಸೊ ನಂತರವೇ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಇನ್ನೂ 1 ತಿಂಗಳು ಸಮಯ ಹೋಗಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಬಂಗಾರ ಮತ್ತು ಬೆಳ್ಳಿ ಎಲ್ಲ ಒಂದು ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡ್ತಾ ಇದೆ. ಹೌದು ವೀಕ್ಷಕರೇ, ಎಲ್ಲ ದಾಖಲೆಗಳನ್ನ ಉಡಿಸ್ ಅಂತಾನೆ ಹೇಳ್ಬಹುದು. ಚಿನ್ನದ ಬೆಲೆ ಈಗ 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಜಿಗಿತ ಕಂಡಿದೆ. ಹೌದು, ನಮ್ಮ ರಾಷ್ಟ್ರದಲ್ಲಿ, ಭಾರತದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಆಗಿದೆ. ಸೊ ವೀಕ್ಷಕರೇ, ದುರ್ಬಲಗೊಂಡ ಒಂದು ಅಮೆರಿಕನ್ ಡಾಲರ್ ಮೌಲ್ಯದಿಂದಾಗಿ ಹೂಡಿಕೆದಾರರು ಅಮೂಲ್ಯ ಲೋಹಗಳತ್ತ ಅಂದ್ರೆ ಸೇಫ್ ಹೆವನ್ ಎಸೆಟ್ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದಾರೆ. ಸೊ ಒಂದೇ ದಿನ 4,000 ರೂಪಾಯಿ ಬಂಗಾರದ ಬೆಲೆ ಏರಿಕೆ ಆಗಿದ್ದು, ಇನ್ನು ಬೆಳ್ಳಿ ಒಂದೇ ದಿನ 10,000 ರೂಪಾಯಿ ಕೆಜಿ ಮೇಲೆ ಏರಿಕೆ ಆಗಿದೆ ವೀಕ್ಷಕರೇ. ಹಾಗಾದ್ರೆ ಇವತ್ತು ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟಾಗಿದೆ? ನೀವು ಮನೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ ಮೊದಲೇ ಖರೀದಿ ಮಾಡಿಟ್ಟಿದ್ರೆ ನಿಮಗೆ ದೊಡ್ಡ ಒಂದು ಸಿಹಿ ಸುದ್ದಿ. ಯಾಕಂದ್ರೆ ನಿಮ್ಮ ಬಂಗಾರ ಬೆಳ್ಳಿ ಮನೆಯಲ್ಲೇ ಹಣವನ್ನ ಲಾಭ ಮಾಡ್ತಿದೆ ಅಂತ ಅರ್ಥ. ನೀವು ಮಾರಾಟ ಮಾಡಿದ್ರೆ ನಿಮಗೆ ಇವತ್ತು ಒಂದು ಒಳ್ಳೆ ಲಾಭ ಕೂಡ ಸಿಗಬಹುದು. ಎರಡನೇದಾಗಿ ಹೇಳ್ಬೇಕಂದ್ರೆ ಇವತ್ತು ಬಂಗಾರ ಬೆಳ್ಳಿ ಬೆಲೆ ಎಷ್ಟಾಗಿದೆ? ಬಂಗಾರದ ಬೆಲೆ ಇವತ್ತು ಒಂದೇ ದಿನ 3,500 ರೂಪಾಯಿಷ್ಟು ಏರಿಕೆ ಆಗೋದ್ರ ಮೂಲಕ 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿ 1,62,000 ರೂಪಾಯಿಗೆ ಬಂದು ನಿಂತಿದೆ. ಹೌದು, 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,62,000 ಆಗಿದ್ರೆ ಬೆಳ್ಳಿ 1 ಕೆಜಿಗೆ 2,55,000ರಿಂದ 2,60,000 ರೂಪಾಯಿಗೆ ಬಂದು ನಿಂತಿದೆ ವೀಕ್ಷಕರೇ. ಇದ್ರ ಮೇಲೆ GST ಕೂಡ ಎಕ್ಸ್ಟ್ರಾ ಇರುತ್ತೆ. ಮತ್ತೆ ಏನಾದ್ರೂ ಬಂಗಾರದ ಆಭರಣ ತಗೋತಾರೆ ಅಂದ್ರೆ ಮೇಕಿಂಗ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಇರುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು? ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.